ಮಣಿಪುರ ಮತ್ತೆ ತತ್ತರಿಸಿದೆ. ಬಿಜೆಪಿ ನಾಯಕರೊಬ್ಬರು ಮುಖ್ಯಮಂತ್ರಿಯಾದ ಕೇವಲ 24 ಗಂಟೆಗಳಲ್ಲೇ ನಂತರ ಜನರು ಬೀದಿಗಿಳಿದಿದ್ದಾರೆ. ಪರಿಸ್ಥಿತಿ ತುಂಬಾ ಭಯಾನಕವಾಗಿದೆ. ಭದ್ರತಾ ಪಡೆಗಳು ಮತ್ತೆ ಸಾರ್ವಜನಿಕರ ನಡುವಿನ ಭೀಕರ ಘರ್ಷಣೆಗಳ ಬಗ್ಗೆ ವರದಿಯಾಗ್ತಾ ಇದೆ. ಯಥಾ ಪ್ರಕಾರ ಹೊಣೆಗಾರಿಕೆಯಿಂದ ದೂರ ಇರುವ ಬಿಜೆಪಿ ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿತ್ಯ 2 ಕೆಜಿ ನಿಂದನೆಗಳನ್ನ ಸೇವಿಸ್ತೀನಿ ಅಂತ ಹೇಳೋರು ಮೌನವಾಗಿದ್ದಾರೆ. ಸಂಸತ್ ಅಧಿವೇಶನ ನಡೀತಾ ಇರುವಂತಹ ಹೊತ್ನಲ್ಲೇ ದೇಶದ ಒಂದು ರಾಜ್ಯ ಇಷ್ಟು ಗಂಭೀರ ಉದ್ವಿಗ್ನತೆಗೊಳಗಾಗಿದೆ. ಫೆಬ್ರವರಿ 4ರಂದು ಮಣಿಪುರದಲ್ಲಿ ಹೊಸ ಸರ್ಕಾರ ರಚನೆ ಆಯಿತು. ಬಿಜೆಪಿಯ ಯುಮ್ನಂ ಖೇಮ್ಚಂದ್ ಬುಧವಾರ ಮಣಿಪುರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದರ ಬೆನ್ನಲ್ಲೇ ಮಣಿಪುರದಲ್ಲಿ ಪರಿಸ್ಥಿತಿ ಉಲ್ಬಣಗೊಂಡಿದೆ. ಸರ್ಕಾರದಲ್ಲಿ ಭಾಗಿಯಾಗದೇ ಇರೋ ಹಾಗೆ ಕೂಕಿ ಸಂಘಟನೆಗಳು ತಮ್ಮ ಸಮುದಾಯದ ಶಾಸಕರಿಗೆ ಎಚ್ಚರಿಕೆಯನ್ನ ನೀಡಿವೆ. ಸರ್ಕಾರ ರಚನೆಗೆ ಸೇರಿದ ಶಾಸಕರ ವಿರುದ್ಧ ಜನರು ಬೀದಿ ಇಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಮುದಾಯದ ಶಾಸಕ ನೆಮ್ಚಾ ಕಿಪ್ಗೆನ್ ಅವರು ಉಪಮುಖ್ಯಮಂತ್ರಿಯಾಗಿ ಸೇರಿರೋದನ್ನ ವಿರೋಧಿಸಿ ಜನರು ಬೀದಿಗಿಳಿದಿದ್ದಾರೆ. ಮಣಿಪುರ ಸರ್ಕಾರಕ್ಕೆ ಸೇರ್ಪಡೆಗೊಂಡ ಕೂಕಿಜೋ ಶಾಸಕರಿಗೆ ಕೂಕಿಜೋ ಬುಡಕಟ್ಟು ಗುಂಪುಗಳು ಸಾಮಾಜಿಕ ಬಹಿಷ್ಕಾರವನ್ನ ಘೋಷಿಸಿವೆ. ಕೆಲವು ಕೂಕಿಜೋ ಶಾಸಕರನ್ನ ದೇಶದ್ರೋಹಿಗಳು ಅಂತ ಕರೆಯುವ ಪೋಸ್ಟರ್ಗಳೊಂದಿಗೆ ಪ್ರತಿಭಟನಾಕಾರರು ಮೆರವಣಿಗೆಯನ್ನು ನಡೆಸಿದ್ದಾರೆ. ಚಂದೇಲ್, ಚೂರಾಚಂದ್ಪುರ್, ಕಾಂಗ್ಪೋಕ್ಪಿ ಮತ್ತೆ ಫೆರ್ಜಾಲ್ ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಜಿಲ್ಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ಬೆಂಕಿ ಹಚ್ಚಿದ ವರದಿಗಳಿದ್ವು. ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನೆಮ್ಚಾ ಕಿಪ್ಗನ್ ಮತ್ತೆ ಇತರ 2 ಶಾಸಕರ ವಿರುದ್ಧ ಸಮುದಾಯದ ಜನರು ಆಕ್ರೋಶಿತರಾಗಿದ್ದಾರೆ. ಮೈತೇಯಿ ಪ್ರಾಬಲ್ಯದ ಸರ್ಕಾರವನ್ನ ಸೇರೋ ಮೂಲಕ ಈ ಶಾಸಕರು ಕೂಕಿಜೋ ಸಮುದಾಯವು ಅನುಭವಿಸಿದಂತಹ ಅಪಾರ ನೋವು ಮತ್ತೆ ತ್ಯಾಗಗಳನ್ನ ಕಡೆಗಣಿಸಿ ಶತ್ರುಗಳ ಜೊತೆಗೆ ಸೇರಿದ್ದಾರೆ ಅಂತ ಕೂಕಿಜೋ ಕೌನ್ಸಿಲ್ ಅಂದ್ರೆ ಕೆಜೆಡ್ಸಿ ಆರೋಪ ಮಾಡಿದೆ. ಅವ್ರ ನಡೆಯನ್ನ ಗಂಭೀರ ದ್ರೋಹ ಮತ್ತೆ ಕೂಕಿಜೋ ಜನರ ಏಕತೆ, ಭಾವನೆಗಳು ಮತ್ತೆ ಸಾಮೂಹಿಕ ರಾಜಕೀಯ ನಿಲುವನ್ನ ದುರ್ಬಲಗೊಳಿಸುವಂತಹ ಉದ್ದೇಶಪೂರ್ವಕ ಪ್ರಯತ್ನ ಅಂತ ಅದು ಹೇಳಿದೆ. ಕೂಕಿಜೋ ಜನರು ಯಾವುದೇ ಸಾಮಾಜಿಕ, ಸಾಂಪ್ರದಾಯಿಕ ಅಥವಾ ಸಾರ್ವಜನಿಕ ವಿಷಯಗಳಲ್ಲಿ ಶಾಸಕರೊಂದಿಗೆ ಸಹಕರಿಸಬಾರದು ಅಂತ ಕೆಜೆಡ್ಸಿ ಒತ್ತಾಯ ಮಾಡಿದೆ. ಮಣಿಪುರ ಸರ್ಕಾರದಲ್ಲಿ ಭಾಗವಹಿಸುವುದನ್ನು ನಿಲ್ಲಿಸುವವರೆಗೆ ಮತ್ತೆ ಕೂಕಿಜೋ ಜನರ ಸಾಮೂಹಿಕ ನಿಲುವಿನೊಂದಿಗೆ ಗುರುತಿಸಿಕೊಳ್ಳುವವರೆಗೆ ಈ ಬಹಿಷ್ಕಾರ ಜಾರಿಯಲ್ಲಿರುತ್ತೆ ಅಂತ ಅದು ಹೇಳಿದೆ. ಮಣಿಪುರದಲ್ಲಿ ಕಳೆದ 2 ವರ್ಷಗಳಿಂದ ಪರಿಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಮರಳಿಲ್ಲ. ಪರಿಸ್ಥಿತಿ ನಿರಂತರವಾಗಿ ನಿಯಂತ್ರಣ ತಪ್ತಾ ಇದೆ. 1 ವರ್ಷದ ಹಿಂದೆ ಬಿಜೆಪಿ ಮುಖ್ಯಮಂತ್ರಿ ರಾಜೀನಾಮೆಯನ್ನ ನೀಡಿದ್ರು. ಮತ್ತೆ ಮೋದಿ ಸರ್ಕಾರ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿತು. ಈಗ ರಾಷ್ಟ್ರಪತಿ ಆಳ್ವಿಕೆ ಅವಧಿ ಮುಗಿಯೋ ಮೊದಲು ಬಿಜೆಪಿ ಅಲ್ಲಿ ತನ್ನದೇ ಸರ್ಕಾರವನ್ನ ರಚನೆ ಮಾಡಿತು. ಸರ್ಕಾರ ರಚನೆಯಾಗಿ 24 ಗಂಟೆಗಳಲ್ಲೇ ಭದ್ರತಾ ಪಡೆಗಳು ಮತ್ತೆ ಗುಂಪುಗಳ ನಡುವೆ ಹಿಂಸಾತ್ಮಕ ಘರ್ಷಣೆಗಳು ನಡೆದಂತಹ ವರದಿಗಳಾಗಿವೆ. ಮಣಿಪುರ ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಅಶ್ರವಾಯುವನ್ನ ಬಳಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕಳೆದ 2.5 ವರ್ಷಗಳಲ್ಲಿ ಅತಿ ಹೆಚ್ಚು ಹಿಂಸಾಚಾರ ಕಂಡ ಜಿಲ್ಲೆ ಚೂರಾಚಂದ್ಪುರದಿಂದ ಈ ಒಂದು ವರದಿಗಳು ಬರ್ತಾ ಇವೆ. ಹೊಸ ಸರ್ಕಾರದಲ್ಲಿ ಕೂಕಿ ಶಾಸಕರು ಭಾಗಿಯಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನಗಳು ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಾಗಿದೆ. ಆದ್ರೆ ಕೂಕಿ ಸಮುದಾಯ ತನ್ನ ಶಾಸಕರಿಗೆ ಈ ಸರ್ಕಾರದ ಭಾಗವಾಗದಂತೆ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಸರ್ಕಾರದಲ್ಲಿರುವಂತಹ ಕೂಕಿ ಸಮುದಾಯದ ಸದಸ್ಯರನ್ನ ಹೊರಬರುವಂತೆ ಒತ್ತಾಯ ಮಾಡಲಾಗಿದೆ. ಚೂರಾಚಂದ್ಪುರದಲ್ಲಿ ಬಂದ್ ಅನ್ನ ಘೋಷಣೆ ಮಾಡಲಾಗಿದೆ. ಸಂಸತ್ ಅಧಿವೇಶನ ನಡೆದಿರುವಾಗ ಒಂದು ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಉತ್ತರಿಸೋದಕ್ಕೆ ಯಾರಾದ್ರೂ ಇದಾರಾ? ಗೃಹ ಸಚಿವರು ಸಂಸತ್ತಿಗೆ ಬಂದು ಮಣಿಪುರದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ವಿವರಿಸಬೇಕು ಅಂತ ಯಾರಾದ್ರೂ ಕೇಳ್ತಾರಾ? ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಅಲ್ಲಿನ ಬಹುಪಾಲು ಜನರು ಕಳೆದ 2.5 ವರ್ಷಗಳಿಂದ ಪರಿಹಾರ ಶಿಬಿರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಪದೇ ಪದೇ ಬಂದ್ಗಳನ್ನ ಸಹಿಸಿಕೊಳ್ಳುವಂತಹ ಸ್ಥಿತಿ ಇದೆ. ಕಳೆದ 2.5 ವರ್ಷಗಳಿಂದ ಆ ರಾಜ್ಯದಲ್ಲಿ ನಿರಂತರ ಅಶಾಂತಿ ಇದೆ. ತನ್ನದೇ ಸರ್ಕಾರ ರಚನೆಯಾದ 24 ಗಂಟೆಗಳಲ್ಲಿ ಆ ರಾಜ್ಯದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿರುವಾಗ ದೆಹಲಿಯಲ್ಲಿ ಕುಳಿತ ಅದೇ ನಾಯಕರಿಗೆ, ಗೃಹ ಮಂತ್ರಿಗೆ ಏನೇನು ಅನ್ನಿಸ್ತಾ ಇಲ್ವಾ?